ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು FG ರೋಡಲ್ಲಿರುವಂಥ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮನೆಯಲ್ಲಿ ಕೂಡ ಬೇಗ ಬೇಗ ಪೂಜೆನ ಕೂಡ ಮುಗಿಸ್ಕೊಂಡು ನಾನು ಹೊರಟಿದ್ದು ರಾಯರ ಮಠಕ್ಕೆ. ಬನ್ನಿ ಇವತ್ತಿನ ದಿನ ಹೇಗಾಯಿತು ಅಂತ ನೋಡೋಣ. ಹಾಗೆಯೇ ನಾನು ಪ್ರತಿ ಗುರುವಾರ ಕೂಡ ಹೆಜ್ಜೆ ನಮಸ್ಕಾರ ಹಾಕೋದೇ ನನಗೆ ಏನೋ ಒಂಥರ ಖುಷಿ ಆಗುತ್ತೆ ಆಯಿತಾ, ಉಪವಾಸ ಇದ್ದು ಹೆಜ್ಜೆ ನಮಸ್ಕಾರ ಹಾಕೋದು ಅಂದರೆ. ಹಾಗೆ ನನ್ನ ಫ್ರೆಂಡ್ ಕೂಡ ಅವ್ರ ಮಗುನ ಕೂಡ ಕರ್ಕೊಂಡು ಬಂದಿದ್ದರು. ಇಬ್ಬರು ಹೋಗಿ ದೇವ್ರ ದರ್ಶನನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೂಡ ಇತ್ತು, ಪ್ರಸಾದ ಕೂಡ ತೊಗೊಂಡು ಬಂದ್ವಿ. ಹಾಗೆ ಬನ್ನಿ ಇವತ್ತಿನ ದಿನ ಹೇಗಾಯಿತು ಅಂತ ಹೇಳ್ತೀನಿ. ಹಾಗೆಯೇ ಇವತ್ತು ಗುರುವಾರದ ಲಾಗ್ ಆಗಿರುತ್ತೆ, ಸಿಂಪಲ್ಲಾಗಿ ಒಂದು ದಿನನ ಹಾಗೆ ಮನೆಯಲ್ಲಿ ಹೇಗೆ ಮಾಡಿಕೊಂಡೆ ಅಂತ ನೋಡ್ಕೊಂಡು ಬನ್ನಿ. ರಂಗೋಲಿ ಇದೆ, ನೋಡ್ಕೊಂಡು ಬನ್ನಿ. ಹಾಗೆಯೇ ರಂಗೋಲಿನ ಕೂಡ ಸಿಂಪಲಾಗಿ ಬಿಡಿಸಿದ್ದೀನಿ ಆಯಿತಾ. ನನಗೇನು ಅಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸ್ಲಿಕ್ಕೆ ಬರೋಲ್ಲ. ಸಿಂಪಲಾಗಿ ನನಗೆ ಅದೇ ರಂಗೋಲಿ ಇಷ್ಟ ಅಂತೇಳಿ ನಾನು ಅದನ್ನೇ ಬಿಡಿಸ್ತೀನಿ. ಹಾಗೆಯೇ ದೇವರ ಸಾಮಾನೆಲ್ಲನೂ ಕೂಡ ತೊಳ್ಕೊಂಡು ನಾನು ನೀಟಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವಿನ ಅಲಂಕಾರ ಹಾಗೆ ತುಳಸಿನ ಕೂಡ ಅಲಂಕಾರನ ಮಾಡಿ ತುಳಸಿಯಿಂದ ದೀಪನ ಕೂಡ ಹಚ್ಕೋತಾ ಇದ್ದೀನಿ. ಹಾಗೆ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಹಕಾರ ಯಾವಾಗಲೂ ನಮಗೆ ಹೀಗೆ ಇರಬೇಕು. ಪ್ರತಿ ಗುರುವಾರ ನಾನು ಇದೇ ಥರ ಮಾಡ್ಕೊತೀನಿ. ಯಾಕೆಂದರೆ ರಾಯರ ಪ್ರಸಾದ ಒಂದೊತ್ತು ಮಾತ್ರ ನಾನು ತೊಗೊಳ್ಳೋದು, ಮತ್ತು ಸಂಜೆ ಮತ್ತು ಬೆಳಗ್ಗೆ ನಾನು ತೊಗೊಳ್ಳೋದಿಲ್ಲ. ಸಂಜೆ ಲೈಟಾಗಿ ಹಾಲು ಅಥವಾ ಹಣ್ಣು ಏನಾದರೂ ತೊಗೊತೀನಿ. ಪ್ರತಿ ಗುರುವಾರ ಹೀಗೆ ಮಾಡ್ಕೊಂಡು ಹೋಗ್ತೀನಿ ನಾನು. ರಾಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಇವತ್ತಿಗೂ ಕೂಡ ಎಲ್ಲರಿಗೂ ಕೂಡ ಸೇರಿ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೆ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಮುಂದುವರಿಸಿ. ತುಂಬಾ ಇದರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಹಾಗೆ ನಮ್ಮ ದಿನಚರಿಗಳನ್ನ ನಾವು ಯಾವಾಗಲೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅದು ಯಾವಾಗಲೂ ನಾವು ನೋಡೋ ಥರ ಇರುತ್ತೆ. ನನಗೆ ಒಂದು ಟೈಮಲ್ಲಿ ಇದು ಯೂಸ್ ಆಗುತ್ತೆ ಅಂದ್ಕೋಬೋದು. ನಾನು ಕೂಡ ಈಗ ಪೂಜೆನೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಕೂಡ ಆಗಬೇಕಾಗಿತ್ತು. ಹಾಗೆಯೇ ಪೂಜೆನ ಮುಗಿಸ್ಕೊಂಡೆ. ಇದಾದ ಕೂಡಲೇ ನಾವು ಹೊರಟಿದ್ದು ರಾಯರ ಮಠಕ್ಕೆ. ಯಾಕೆ ಪ್ರತಿ ಗುರುವಾರನೂ ನಾನು ಇದೇ ಥರ ಮಾಡ್ತೀನಿ. ಬೈ ಮಿಸ್ಟೇಕ್ 1-2 ಗುರುವಾರ ಮಿಸ್ ಆದರೂ ಪರವಾಗಿಲ್ಲ. ಬಟ್ ತಿಂಗಳೆಲ್ಲ ಬರೋವಂಥ ಗುರುವಾರಗಳನ್ನ ನಾನು ಇದೇ ರೀತಿ ಆಚರಿಸ್ಕೊತೀನಿ. ಏಕೆಂದರೆ ರಾಯರು ಅಂದರೆ ನನಗಂತೂ ತುಂಬಾ ಇಷ್ಟ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ರಾಯರು ಅಂದರೆ. ನನಗೂ ಕೂಡ ಹಾಗೇ ನನಗೆ ಸ್ವಲ್ಪ ತುಂಬಾ ಸ್ಪೆಷಲ್ ಆಯಿತಾ. ನಾನು ಪ್ರತಿ ಗುರುವಾರನೂ MG ರೋಡ್ಗೆ ಹೋಗ್ತೀನಿ. ಬಟ್ ಇನ್ನೂ ಒಂದು ಕಡೆ ಇದೆ, ಇಲ್ಲಿ ಸಾಯಿಬಾಬಾ ಮತ್ತು ರಾಯರ ಮಠ ಇನ್ನೂ ಒಂದು ಕಡೆ ಇದೆ. ಹಾಗೆಯೇ ನಾನು ಇಲ್ಲಿ ಮನೇಲಿ ಪೂಜೆನ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೊರಟೆ. ತುಂಬಾ ರಶ್ ಇತ್ತು ಆಯಿತಾ. ಯಾಕೆ ಗೊತ್ತಿಲ್ಲ, ಇತ್ತೀಚೆಗಂತೂ ತುಂಬಾ ರಶ್ ಇರುತ್ತೆ. ಪ್ರತಿ ಗುರುವಾರನೂ ಅಷ್ಟು ರಶ್ ಇರ್ತಿರ್ಲಿಲ್ಲ. ಬಟ್ ಈ ಸಾರಿ ಅಂತಲ್ಲ, ಈಗ ತುಂಬ 1-2 ತಿಂಗಳಿಂದನೂ ಕೂಡ ತುಂಬಾ ರಶ್ ಇದೆ. ಹಾಗೆ ನಾನು ಕೂಡ ಹೆಜ್ಜೆ ನಮಸ್ಕಾರನ ಹಾಕೊತಾ ಇದ್ದೆ. ಹೆಜ್ಜೆ ನಮಸ್ಕಾರ ಹಾಕಲಿಕ್ಕೂ ಕೂಡ ಜಾಗ ಇರಲಿಲ್ಲ. ಆದರೂ ಕೂಡ ಯಾಕೆ ಮಿಸ್ ಮಾಡಬೇಕು ಅಂತ ಹೇಳಿ ರಶ್ ಇದ್ದರೂ ಪರವಾಗಿಲ್ಲ ಹೆಜ್ಜೆ ನಮಸ್ಕಾರನ ಹಾಕೊಳ್ಳೋಣ ಅಂತ ಹೇಳಿ ಹಾಕೊತಾ ಇದ್ದೆ. ಹಾಗೆ ಮಕ್ಕಳೆಲ್ಲ ಅಡ್ಡಾಡನೆ ಬರ್ತಾಯಿದ್ರು. ಆದರೂ ಕೂಡ ಹೇಗೇಗೋ ಅಡ್ಜಸ್ಟ್ ಮಾಡಿಕೊಂಡು ಪ್ರದಕ್ಷಿಣೆನ ಕೂಡ ಹಾಕ್ಕೊಂಡೆ. ಹಾಗೆ ನನ್ನ ಫ್ರೆಂಡ್ ಬಂದಿದ್ದರು, ಅವ್ರ ಜೊತೆನೂ ಕೂಡ ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಇರಲಿ ಅಂತೇಳಿ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ. ನೋಡಿ, ನಮ್ಮ ರಾಯರ ಸಂಪೂರ್ಣವಾದ ಅಲಂಕಾರ ಈ ರೀತಿ ಇರುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊತಿದ್ದೀನಿ.